ಇವತ್ತಿಗೂ ಕೂಡ ಇಡೀ ಕೇಂದ್ರ ಸರ್ಕಾರದಲ್ಲಿ ಅಂತಹ ಒಂದು ಕಾಯ್ದೆಯನ್ನ ಜಾರಿ ಮಾಡುವಂತಹ ತಾಕತ್ತು ಯಾರಿಗೂ ಕೂಡ ಇಲ್ಲ. ಅವರು ಮೊದಲು ಸಿಎಂ ಆದಾಗ ಈ ಅನ್ನಭಾಗ್ಯ ತಂದ್ರಲ್ಲ, ಬಹಳ ಹೊಟ್ಟೆ ತುಂಬಿದರು. ಆವಾಗ ಈ ಅನ್ನಭಾಗ್ಯವನ್ನು ಲೇವಡಿ ಮಾಡಿದ್ರು. ಇಡೀ ಕರ್ನಾಟಕದಲ್ಲಿ ಒಬ್ಬ ಅಪರೂಪದ ಮಾಸ್ ಲೀಡರ್ ಆಗಿದೆಯಲ್ಲ, ಅದು ಸಿದ್ದರಾಮಯ್ಯ ಅವರ ನಿಜವಾದ ಒಂದು ಸಾಧನೆ. ಜನಸಂಖ್ಯೆಗೆ ತಕ್ಕಂತೆ ಬಜೆಟ್ ಅಲೋಕೇಶನ್ ಮಾಡೋದು ತುಂಬಾ ಒಂದು ಬಹಳ ಮುಖ್ಯವಾದಂತಹ ಸಾಮಾಜಿಕ ನ್ಯಾಯದ ಸ್ಟೆಪ್ ಆಗಿತ್ತು. ಅದನ್ನ ಸಿದ್ದರಾಮಯ್ಯ ಮಾಡಿದ್ರು. ಸೊ ಅದಕ್ಕೋಸ್ಕರ ಅವರು ಯಾವತ್ತೂ ಕೂಡ ಈ ಒಂದು ಸೋಷಿಯಲ್ ಜಸ್ಟಿಸ್ ಚಾಂಪಿಯನ್ ಆಗಿದ್ದಾರೆ. ಮಾನ್ಯ ಸಿದ್ದರಾಮಯ್ಯ ಅವರು ನಿನ್ನೆ ರಾಜ್ಯಪಾಲರಿಗೆ ತಮ್ಮ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟು ಇವತ್ತು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಆ ರಾಜೀನಾಮೆಯನ್ನ ಸ್ವೀಕರಿಸಿದ್ದಾರೆ. ಈ ಮೂಲಕ ಕರ್ನಾಟಕದಲ್ಲಿ ಒಂದು ಅತ್ಯಂತ ಪ್ರಮುಖ ಅಧ್ಯಾಯ ಅಂತ ಹೇಳ್ಬೋದು. ಕರ್ನಾಟಕದ ರಾಜಕೀಯ ಇತಿಹಾಸದ ಒಂದು ಪ್ರಮುಖ ಅಧ್ಯಾಯ ಮುಗಿದಿದೆ. ಅದು ಸಿದ್ದರಾಮಯ್ಯ ಚಾಪ್ಟರ್. ನಿನ್ನೆ ತಾವು ರಾಜೀನಾಮೆ ನೀಡಿದ ನಂತರ ಸಿದ್ದರಾಮಯ್ಯ ಅವರು ಒಂದು ಸುದೀರ್ಘವಾದಂತಹ 45 ನಿಮಿಷಗಳ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ಅಲ್ಲಿ ಅವರು ಹೇಳಿದ್ರು, ನಾನು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿತಾ ಇದ್ದೇನೆ, ಆದರೆ ಸಕ್ರಿಯ ರಾಜಕಾರಣದಿಂದ ನಾನು ದೂರ ಆಗೋದಿಲ್ಲ. ಮತ್ತೆ ನನಗೆ ಹೈಕಮಾಂಡು ರಾಜ್ಯಸಭಾ ಸದಸ್ಯರಾಗಿ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳಿದ್ರು. ಆದರೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ನನಗೆ ರಾಷ್ಟ್ರ ರಾಜಕಾರಣ ಆಸಕ್ತಿ ಇಲ್ಲ, ನಾನು ರಾಜಕಾರಣದಲ್ಲೇ ಸಕ್ರಿಯವಾಗಿ ಮುಂದುವರಿತೇನೆ ಅಂತ ಹೇಳಿ. ಈಗ ಹೈಕಮಾಂಡ್ ಅವರು ನನಗೆ ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು, ನಾನು ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ನಾನು ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ. ಅಂದ್ರೆ ಕರ್ನಾಟಕದ ಮುಂದಿನ ರಾಜಕೀಯದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಒಂದು ಪ್ರಮುಖ ಪಾತ್ರವನ್ನ ಖಂಡಿತ ವಹಿಸ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಕಳೆದ 20 ವರ್ಷಗಳಲ್ಲಿ ಕರ್ನಾಟಕದ ರಾಜಕಾರಣವನ್ನ ಬಹುತೇಕವಾಗಿ ಕೇಂದ್ರ ಬಿಂದುವಾಗಿ ಸಿದ್ದರಾಮಯ್ಯ ಅವರು ತಮ್ಮ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದನ್ನು ನಾವು ನೋಡ್ತೇವೆ. ಸಿದ್ದರಾಮಯ್ಯ ಅವರು 2006ನೇ ಇಸ್ವಿಯಲ್ಲಿ JDS ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾರೆ. ಅದಕ್ಕೂ ಮುಂಚೆ ಅವರು JDS ಪಕ್ಷದಲ್ಲಿರ್ತಾರೆ, ಆಲ್ರೆಡಿ ಒಂದ್ಸರಿ ಉಪಮುಖ್ಯಮಂತ್ರಿ ಕೂಡ ಆಗಿರ್ತಾರೆ. ಆದರೆ ಆ ನಂತರದಲ್ಲಿ JDS ಪಕ್ಷದಲ್ಲಿ ಆದಂತಹ ಕೆಲವು ಬೆಳವಣಿಗೆಗಳು ಅವರಿಗೆ ಒಂದು ರೀತಿ ಭ್ರಮನಿರಸವನ್ನ ಮೂಡಿಸುತ್ತೆ ಮತ್ತು ಅಲ್ಲಿ ಒಂದು ರೀತಿ ಅವರಿಗೆ ಹ್ಯುಮಿಲಿಯೇಷನ್ ಆಗುತ್ತೆ, ಒಂದು ರೀತಿ ಅವಮಾನಕಾರಿ ಸ್ಥಿತಿಯನ್ನು ಎದುರಿಸ್ತಾರೆ. ಮುಖ್ಯವಾಗಿ ಅಲ್ಲಿ ದೇವೇಗೌಡರ ಸುಪುತ್ರರಾದಂತಹ ಕುಮಾರಸ್ವಾಮಿಯವರು JDSನ ಸಂಪೂರ್ಣ ಹತೋಟಿಯನ್ನ ತೆಗೆದುಕೊಳ್ಳಕ್ಕೆ ಶುರು ಮಾಡೋದು ಸಿದ್ದರಾಮಯ್ಯ ಅವರಿಗೆ ಒಂದು ಉಸಿರು ಕಟ್ಟುವ ವಾತಾವರಣ ನಿರ್ಮಾಣ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಹಿಂದೆ ಜನತಾದಳದಿಂದ JH ಪಟೇಲ್ರು, ರಾಮಕೃಷ್ಣ ಹೆಗಡೆಯವರು ಮತ್ತು ದೇವೇಗೌಡರೆಲ್ಲ ಕೂಡ ಮುಖ್ಯಮಂತ್ರಿ ಆಗಿರ್ತಾರೆ. ಬಹುಶಃ ಮುಂದೆ JDS ಪಕ್ಷದಿಂದ ಮುಖ್ಯಮಂತ್ರಿ ಆಗಬೇಕಾಗಿದ್ದವರು ಲಾಜಿಕಲಿ ಅದು ಸಿದ್ದರಾಮಯ್ಯ ಅವರೇ. ಆದರೆ ಅಲ್ಲಿ ಪರಿಸ್ಥಿತಿ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ, ಇಲ್ಲ ಸಿದ್ದರಾಮಯ್ಯ ಅವರು ಆಗೋದಿಲ್ಲ, ನೆಕ್ಸ್ಟು ಮುಖ್ಯಮಂತ್ರಿ ಆಗೋದಾದ್ರೆ ಅದು ಕುಮಾರಸ್ವಾಮಿ ಅನ್ನೋ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಲಾಗುತ್ತೆ. ಈ ಕಾರಣಕ್ಕಾಗಿ ಅವರು ತಮ್ಮ ಒಂದು ಸ್ವಾಭಿಮಾನದಿಂದ ಅಲ್ಲಿಂದ ಹೊರಗೆ ಬರ್ತಾರೆ, ಅಥವಾ ಅವರು ಅಲ್ಲಿದ್ದಾಗ್ಲೇನೆ ಒಂದು ಅಹಿಂದ ಸಂಘಟನೆಯನ್ನ ಕಟ್ಟೋಕೆ ಶುರು ಮಾಡ್ತಾರೆ. ಸಿದ್ದರಾಮಯ್ಯ ಅವರೇ ಹಲವಾರು ಸರಿ ಹೇಳಿದ್ದಾರೆ, ಈ ಅಹಿಂದ ಅನ್ನುವ ಒಂದು ಸಂಘಟನೆ ಇದು ನಾನು ಶುರು ಮಾಡಿದ್ದಲ್ಲ, RL ಜಾಲಪ್ಪ ಮತ್ತೆ ನಮ್ಮ CS ದ್ವಾರಕನಾಥ್ ಇವರೆಲ್ಲ ಒಂದು ಈ ರೀತಿ ಒಂದು ಪರಿಕಲ್ಪನೆಯನ್ನ ಶುರು ಮಾಡಿದ್ರು, ಒಂದು ಸಂಘಟನೆ ಶುರು ಮಾಡಿದ್ರು, ನಾನು ಅದನ್ನ ಉದ್ಘಾಟನೆ ಮಾಡಿದ್ದೆ ಕೋಲಾರದಲ್ಲಿ ಅಂತ ಹೇಳಿದ್ರು. ಆದರೆ ಈ ಅಹಿಂದ ಪರಿಕಲ್ಪನೆಗೆ ಅಂದ್ರೆ ಕರ್ನಾಟಕದ ರಾಜಕಾರಣದಲ್ಲಿ ಬಹಳ ಡಾಮಿನೆಂಟ್ ಆಗಿ ಪ್ರಬಲವಾಗಿ ಕೆಲವೇ ಜಾತಿಗಳು, ಮುಖ್ಯವಾಗಿ ಬ್ರಾಹ್ಮಣ, ಲಿಂಗಾಯತ ಮತ್ತು ಒಕ್ಕಲಿಗ, ಈ ಸಮುದಾಯಗಳು, ಈ 3 ಸಮುದಾಯಗಳು ಹಿಂದೆಯಿಂದ ಕೂಡ ರಾಜಕೀಯವಾಗಿ ಒಂದು ಪ್ರಾಬಲ್ಯವನ್ನ ಇಟ್ಕೊಂಡು ಬರ್ತಾ ಇದ್ದಾರೆ. ಇದರಿಂದ ಉಳಿದಂತಹ ಎಲ್ಲಾ ಸಮುದಾಯಗಳಿಗೆ
ಒಂದು ರೀತಿಯ ರಾಜಕೀಯ ಪ್ರಾಬಲ್ಯ ಸಿಗ್ತಾ ಇಲ್ಲ ಅಥವಾ ರಾಜಕೀಯ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ಹೀಗಾಗಿ ಒಂದು ಮೂರನೇ ಆದಂಥ ಅಹಿಂದ ಕಾನ್ಸೆಪ್ಟ್, ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತರು ಸೇರಿದಂತಹ ಒಂದು ಸೋಷಿಯಲ್ ಎಂಜಿನಿಯರಿಂಗ್ ಅನ್ನ ಕಲ್ಪನೆ ಯಾವಾಗ ಬರುತ್ತೆ, ಬಹುಶಃ ಅದಕ್ಕೆ ಒಂದು ದೊಡ್ಡ ಫೋರ್ಸ್ ಅನ್ನ ಕೊಡುವಂಥದ್ದು ಮಾನ್ಯ ಸಿದ್ದರಾಮಯ್ಯ ಅವರೇ. ಯಾಕಂದ್ರೆ ಅವರಿನ್ನೂ ಕಾಂಗ್ರೆಸ್ ಸೇರೋದಕ್ಕಿಂತ ಮುಂಚೆ ಇಡೀ ಕರ್ನಾಟಕದ ಹಲವಾರು ಕಡೆಗಳಲ್ಲಿ ಈ ಅಹಿಂದ ಸಮಾವೇಶಗಳನ್ನ ಮಾಡ್ತಾರೆ. ಆ ಮೂಲಕ ಅವರು ಕಾಂಗ್ರೆಸ್ ಬರುವಾಗ ತಾವೊಬ್ಬರು ಅಹಿಂದ ಸಮುದಾಯಗಳ ಒಬ್ಬ ಪ್ರಶ್ನಾತೀತ ನಾಯಕ, ಒಬ್ಬ ಲೀಡರ್ ಅಂತ ಹೇಳಿ ಒಂದು ಬಲವನ್ನ ಇಟ್ಕೊಂಡು ಅವರು ಕರ್ನಾಟಕಕ್ಕೆ ಬರುವುದು. ಪ್ರಾಬಬ್ಲಿ ಇದನ್ನ ಬಹುಶಃ ಅವರಿನ್ನು JDS ಅಲ್ಲಿ ಇದ್ದಾಗ್ಲೇನೆ ಸೋನಿಯಾ ಗಾಂಧಿ ಮತ್ತು ಸಿದ್ದರಾಮಯ್ಯ ಇವರೆಲ್ಲ ಸೇರಿಕೊಂಡು ಈ ರೀತಿಯ ಒಂದು ಯೋಜನೆಯನ್ನ ಮಾಡಿದ್ರು ಅಂತ ಕಾಣುತ್ತೆ. ಸ್ನೇಹಿತರೆ, 2006ರಲ್ಲಿ ಕಾಂಗ್ರೆಸ್ಗೆ ಬಂದಂತ ಸಿದ್ದರಾಮಯ್ಯ ಅವರು ಮುಂದೆ ಕೇವಲ 6 ವರ್ಷಗಳಲ್ಲಿ ಅಂದ್ರೆ 2013ನೇ ಇಸ್ವಿನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಮತ್ತು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನು ಮಾಡುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಸತ್ಯದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. 2013ರಿಂದ 2018ಕ್ಕೆ ಅವರು ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸ್ತಾರೆ ಮತ್ತು ನಂತರದಲ್ಲಿ ಮತ್ತೆ 2023ರಿಂದ ಈಗ 2026 ಮೇ 28ರವರೆಗೆ ಅವರು ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸ್ತಾರೆ. ನಾವು ಮೊನ್ನೆ ಸಿದ್ದರಾಮಯ್ಯ ಅವರು ಈ ತಮ್ಮ ಮುಖ್ಯಮಂತ್ರಿಯಾಗಿ ಏನೆಲ್ಲ ಮಾಡಿದ್ರು, ಏನೇನು ಮಾಡಲಿಲ್ಲ, ಏನೇನು ಸಾಧ್ಯ ಇತ್ತು, ಇದೆಲ್ಲ ತುಂಬಾ ಚರ್ಚೆಯ ವಿಷಯ. ನಾವೆಲ್ಲ ಅಂದ್ರೆ ಈ ನಾಡಿನ ಎಲ್ಲ ಜನ ಅವರ ಮೇಲೆ ಇದ್ದಂತಹ ನಿರೀಕ್ಷೆಗಳನ್ನ 100ಕ್ಕೆ 100 ಈಡೇರಿಸಿದ್ರ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಆದ್ರೆ ಬಹುಶಃ ಅವರ ಇಡೀ ಕರ್ನಾಟಕದ ರಾಜಕೀಯಕ್ಕೆ ಮತ್ತು ಕರ್ನಾಟಕದ ಸಮಾಜಕ್ಕೆ ಅವರ ಒಂದು ದೊಡ್ಡ ಕೊಡುಗೆಯನ್ನು ನಾವ್ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅದೇನು ಅಂತ ಹೇಳಿದ್ರೆ, ಈ ಸಾಮಾಜಿಕ ನ್ಯಾಯ ಮತ್ತು ಹಿಂದುಳಿದ ಸಮುದಾಯಗಳ ಒಂದು ಏಳಿಗೆಯ ಒಂದು ಪರಿಕಲ್ಪನೆಯನ್ನ ಒಂದು ಮೇನ್ ಸ್ಟ್ರೀಮಿಗೆ ತಂದಿದ್ದು, ಮುಖ್ಯವಾಹಿನಿಗೆ ತಂದಿದ್ದು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಅದುವರೆಗೆ ಪಕ್ಷಗಳು ಹೇಳ್ತಾ ಇದ್ವು. ಹಾಗೆ ನೋಡಿದ್ರೆ ಕಾಂಗ್ರೆಸ್ ಪಕ್ಷ ಹಿಂದೆ ಭೂ ಸುಧಾರಣೆ ಮಾಡಿದಾಗ, ವಿಶೇಷವಾಗಿ ದೇವರಾಜ ಅರಸು ಅವರ ಕಾಲದಲ್ಲಿ ಭೂ ಸುಧಾರಣೆಯನ್ನ ಮಾಡಿದ್ದಿರಲಿ ಅಥವಾ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ವರ್ಗೀಕರಣ ಮಾಡಿದ್ರಲ್ಲಿ ಒಂದು ಸಾಮಾಜಿಕ ನ್ಯಾಯಕ್ಕೆ ಒಂದು ಬುನಾದಿಯನ್ನ ಹಾಕಿತ್ತು ಅಂತ ನಾವು ಹೇಳ್ಬೋದು. ಆದರೆ ಆ ನಂತರದಲ್ಲಿ ಅದನ್ನ ಒಂದು ಸಮರ್ಥವಾಗಿ ಮುಂದುವರಿಸಿಕೊಂಡು ಹೋಗುವಂತಹ ಯಾವುದೇ ಒಬ್ಬ ನಾಯಕ ಬಂದಿರಲಿಲ್ಲ, ಕಾಂಗ್ರೆಸ್ನಲ್ಲಾಗ್ಲಿ ಅಥವಾ ಬೇರೆ ಪಕ್ಷದಲ್ಲಾಗ್ಲಿ. ಜನತಾ ಪಕ್ಷ ಅನ್ನೋದು ಹಾಗೆ ನೋಡಿದ್ರೆ ಅವತ್ತಿನ ಸಂದರ್ಭದಲ್ಲಿ ಈ ಭೂ ಸುಧಾರಣೆಯ ಅಥವಾ ಈ ಹಿಂದುಳಿದ ಮತ್ತು ಅತಿ ಹಿಂದುಳಿದ ಸಮುದಾಯಗಳ ಒಂದು ಸಬಲೀಕರಣದ ವಿರುದ್ಧವಾಗಿ ಬಂದಂತಹ ಪ್ರಕ್ರಿಯೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಇದು ಒಂದು ರೀತಿಯಲ್ಲಿ ಈ ಡಾಮಿನೆಂಟ್ ಜಾತಿಗಳು ಯಾವುದಿದಾವೆ, ಈ ಜಾತಿಗಳ ಒಂದು ಹಿತಾಸಕ್ತಿಯನ್ನ ಅವತ್ತು ಕಾಪಾಡಲಿಕ್ಕೆ ಬಂದಂಥದ್ದು. ಆದ್ರೆ ಆನಂತರದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದ್ಮೇಲೆ ಅಥವಾ ದೇವೇಗೌಡರು ಮುಖ್ಯಮಂತ್ರಿ ಆದ್ಮೇಲೆ ಖಂಡಿತವಾಗಿಯೂ ಒಂದಷ್ಟು ಮಟ್ಟಿಗೆ ಸಾಮಾಜಿಕ ನ್ಯಾಯದ ಕೆಲವು ಕ್ರಮಗಳನ್ನು ನಾವು ನೋಡ್ಬೋದು. ಆದರೆ ಒಂದು ಇಡೀ ರಾಜಕೀಯದಲ್ಲಿ ಈ ಸಾಮಾಜಿಕ ನ್ಯಾಯವನ್ನ ಮೈನ್ ಸ್ಟ್ರೀಮ್ಗೆ ತಂದ ಕೀರ್ತಿ ಏನಾದರೂ ಇದ್ರೆ ಅದು ಸಿದ್ದರಾಮಯ್ಯ ಅವರಿಗೆ ಹೋಗುತ್ತೆ. ಬಹಳ ಮುಖ್ಯವಾಗಿ ಅವರು ಮೊದಲನೇ ಸಲ ಮುಖ್ಯಮಂತ್ರಿ ಆದ ತಕ್ಷಣದಲ್ಲಿ ಅವರು ಜಾರಿಗೆ ತಂದಂತ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಉಪಯೋಜನೆ ಕಾಯ್ದೆ ಏನಿದೆ, SCP TSP ಆಕ್ಟ್, ಅದನ್ನ ಬಹುಶಃ ಇಡೀ ದೇಶದಲ್ಲಿ ತೆಲಂಗಾಣ ಬಿಟ್ಟರೆ ನಂತರದಲ್ಲಿ ಅದು ಕರ್ನಾಟಕದಲ್ಲಿ ಜಾರಿ ಆಯಿತು. ಇವತ್ತಿಗೂ ಕೂಡ ಇಡೀ ಕೇಂದ್ರ ಸರ್ಕಾರದಲ್ಲಿ ಅಂತಹ ಒಂದು ಕಾಯ್ದೆಯನ್ನ ಜಾರಿ ಮಾಡುವಂತಹ ತಾಕತ್ತು ಯಾರಿಗೂ ಕೂಡ ಇಲ್ಲ. ಆದ್ರೆ ಅದನ್ನ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮಾಡಿದ್ರು. ಆಫ್ಕೋರ್ಸ್ ಅದರ ಒಂದು ಅನುಷ್ಠಾನದಲ್ಲಿ ಬಹಳಷ್ಟು ಸಮಸ್ಯೆಗಳಿದಾವೆ.
ಅದು ತನ್ನ ನಿರೀಕ್ಷಿತ ಗುರಿಯನ್ನ ಮುಟ್ಟಿದೆಯಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ಬೋದು. ಆದರೆ ಅಂತಹ ಒಂದು ಅತ್ಯುತ್ತಮವಾದಂತಹ ನಡಿಯನ್ನ ಕರ್ನಾಟಕದ ಸುಮಾರಷ್ಟು ಒಂದು 30% ಇರತಕ್ಕಂತಹ ದಲಿತ ಪರಿಶಿಷ್ಟ ಸಮುದಾಯಗಳಿಗೆ ಅವರ ಜನಸಂಖ್ಯೆಗೆ ತಕ್ಕಂತೆ ಬಜೆಟ್ ಅಲೋಕೇಶನ್ ಮಾಡೋದು ತುಂಬಾ ಒಂದು ಬಹಳ ಮುಖ್ಯವಾದಂತಹ ಸಾಮಾಜಿಕ ನ್ಯಾಯದ ಸ್ಟೆಪ್ ಆಗಿತ್ತು. ಅದನ್ನ ಸಿದ್ದರಾಮಯ್ಯ ಮಾಡಿದ್ರು. ಸೊ ಅದಕ್ಕೋಸ್ಕರ ಅವರು ಯಾವತ್ತೂ ಕೂಡ ಈ ಒಂದು ಸೋಷಿಯಲ್ ಜಸ್ಟಿಸ್ನ ಚಾಂಪಿಯನ್ ಆಗಿರ್ತಾರೆ ಅಂತ. ಇನ್ನು ನಿಮಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ಬಂದಂತ ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ವಿಷಯದಲ್ಲಿ ಅವರು ಕಾಂತರಾಜ್ ವರದಿಯನ್ನ ಅವಾಗ ಸ್ವೀಕಾರ ಮಾಡಿರಲಿಲ್ಲ. ಆದರೆ ನಂತರದಲ್ಲಿ ಅದು ಜಯಪ್ರಕಾಶ್ ಹೆಗಡೆ ವರದಿಯನ್ನ ಸ್ವೀಕಾರ ಮಾಡಿದ್ರು. ಆದರೆ ಅದರ ಬಗ್ಗೆ ಸಾಕಷ್ಟು ಗೊಂದಲಗಳನ್ನ ಕ್ರಿಯೇಟ್ ಮಾಡಲಾಯಿತು ಬಲಾಢ್ಯ ಸಮುದಾಯಗಳಿಂದ. ಹಾಗಾಗಿ ಮತ್ತೆ ಮೊನ್ನೆ ಅವರು ಮತ್ತೊಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಆದೇಶ ಮಾಡಿ ನಿನ್ನೆ ಅವರು ಏನು ರಾಜೀನಾಮೆ ಕೊಡೋದಕ್ಕೆ ಮುಂಚೆ ಅವರು ಮಾಡಿದಂಥ ಮುಖ್ಯಮಂತ್ರಿಯಾಗಿ ಮಾಡಿದ ಕೊನೆಯ ಕೆಲಸ, ಅದರ ಬಹಳ ಮುಖ್ಯವಾದ ಕೆಲಸ, ಆ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಅವರು ಸ್ವೀಕಾರ ಮಾಡಿದ್ದು. ಇನ್ನು ಮುಖ್ಯವಾಗಿ ಪರಿಶಿಷ್ಟ ಸಮುದಾಯಗಳಿಗೆ ಪರಿಶಿಷ್ಟ ಜಾತಿಯಲ್ಲಿ ಒಂದು ಒಳ ಮೀಸಲಾತಿಯನ್ನ ಕೊಡಬೇಕನ್ನೋ ಸಂದರ್ಭದಲ್ಲಿ ಬಹಳಷ್ಟು ಎಳೆದಾಟ ಆಯಿತು. ಆದರೂ ಕೂಡ ಅದು ಕನಿಷ್ಠ ಒಂದು ಜಾರಿ ಆಗುವ ಒಂದು ಹಂತಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ಅವಧಿಯಲ್ಲಿ ಆ ಒಂದು ಕೆಲಸ ಆಯಿತು. ಆದರೆ ಅದರ ಬಗ್ಗೆ ಬಹಳಷ್ಟು ಜನರಿಗೆ ಅಸಮಾಧಾನ ಇದೆ. ಇದನ್ನ ಹೀಗೆ ಮಾಡಬೇಕಿತ್ತ, ಇನ್ನೂ ಕೂಡ ಸಮರ್ಥವಾಗಿ ಸಿದ್ದರಾಮಯ್ಯ ಅವರು ಮಾಡಬೇಕಿತ್ತು ಅಂತ ಹೇಳಿ. ಆದರೆ ಬಹುಶಃ ಸಿದ್ದರಾಮಯ್ಯ ಅವರು ಅದನ್ನು ತಮ್ಮ ಸ್ವಂತ ವಿವೇಚನೆಗಿಂತನೂ ಕೂಡ ಅವರ ಜೊತೆಗಿದ್ದಂತಹ ಇತರ ಸಚಿವರ ವಿವೇಚನೆಗೆ ಅದನ್ನ ಬಿಟ್ಟದ್ದು ಬಹುಶಃ ದೊಡ್ಡ ಪ್ರಮಾದವೇ ಆಯಿತು ಅಂತ ಕಾಣುತ್ತೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಒಂದು ರೀತಿ ಒಮ್ಮತ ಬರಲಿಲ್ಲ, ಅಥವಾ ಅಲ್ಲಿ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾದಂತಹ ಒಂದು ಸೆಳೆತಗಳು ಬಂದು ಇವೆಲ್ಲ ಆಗಿ ಒಟ್ಟಾರೆಯಾಗಿ ಒಳ ಮೀಸಲಾತಿ ಬಹಳ ಒಂದು ದುರಂತ ರೀತಿ ಆಯಿತು ಅಂತ ಹೇಳ್ಬೋದು. ಮುಖ್ಯವಾಗಿ ಅಲೆಮಾರಿ ಸಮುದಾಯಗಳಿಗೆ ಅದರಲ್ಲಿ ನ್ಯಾಯನೇ ಸಿಗಲಿಲ್ಲ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ನಡುವೆ ನಾವು ಸಿದ್ದರಾಮಯ್ಯ ಅವರ ಒಂದು ಆಡಳಿತವನ್ನ ತೂಗಿ ನೋಡಬೇಕಾಗತ್ತೆ. ಬಹಳ ಮುಖ್ಯ ಅನ್ಸೋದಂತ ಹೇಳಿದ್ರೆ, ಈ ರೀತಿಯ ಸಾಮಾನ್ಯ ಜನರ ಪರವಾದಂತಹ ಒಂದು ನೀತಿಗಳು ಈ ಥರದ್ದು ಒಂದು ರೀತಿಯ ರಾಜಕೀಯದಲ್ಲಿ ಬಂದಾಗ ಒಂದು ರೀತಿಯ ಪೆರಿಫೆರಿಯಲ್ಲಿ ಅಂದ್ರೆ ಅಂಚಿನಲ್ಲಿ ಇರ್ತವೆ. ಆದರೆ ಅದನ್ನ ಮೇನ್ ಸ್ಟ್ರೀಮ್ ಅಂತ ಮಾಡಿದ್ದು ಸಿದ್ದರಾಮಯ್ಯ ಅವರು ಮೊದಲು CM ಆದಾಗ ಈ ಅನ್ನಭಾಗ್ಯ ತಂದ್ರಲ್ಲ, ಬಹಳ ಹೊಟ್ಟೆ ತುಂಬಿದವರು ಆವಾಗ ಈ ಅನ್ನಭಾಗ್ಯವನ್ನು ಲೇವಡಿ ಮಾಡಿದ್ರು. ಆದರೆ ಇಡೀ ಕರ್ನಾಟಕದ ಸಮಸ್ತ ಜನತೆ ಅದನ್ನ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತು. ಯಾಕಂತ ಹೇಳಿದ್ರೆ ಇದನ್ನ ಕೇವಲ ಒಂದು ರಾಜಕೀಯ ಇದಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಮಾಡಿದ್ರು ಅಂತ ಅನ್ಸಲ್ಲ. ಇದ್ರ ಬಗ್ಗೆ ಅವರು ಬಹಳ ಸಲ ಮಾತಾಡಿದ್ದಾರೆ. ಮುಖ್ಯವಾಗಿ ನನ್ನ ಒಂದು ಆಡಳಿತದಲ್ಲಿ ಅಥವಾ ನನ್ನ ರಾಜ್ಯದಲ್ಲಿ ಎಲ್ಲೂ ಕೂಡ ಹಸಿವೆಯಿಂದ ಜನ ನರಳಬಾರ್ದು, ನಾನು ಹಸಿವಿನ ಸಮಸ್ಯೆಗಳನ್ನ ಕಣ್ಣಾರೆ ಕಂಡಿದ್ದೀನಿ, ಹಾಗಾಗಿ ಅದನ್ನ ನಾನು ಹೋಗ್ಲಾಡಿಸ್ಬೇಕು ಅಂತ ಈ ಒಂದು ಯೋಜನೆ ತಂದೆ ಅಂತ ಹೇಳಿ. ಬಹಳ ಜನ ಹೇಳ್ತಾರೆ ಬಿಟ್ಟಿ ಭಾಗ್ಯಗಳನ್ನ ಸಿದ್ದರಾಮಯ್ಯ ಕೊಟ್ಟರು ಹಾಗೆ ಹೇಗೆ ಅಂತ ಹೇಳಿ. ಆದ್ರೆ ಈ ರೀತಿ ಮಾತಾಡೋರು ಅದೇ ದೊಡ್ಡ ದೊಡ್ಡ ಕಾರ್ಪೊರೇಟ್ ಶಕ್ತಿಗಳಿಗೆ ಬಿಟ್ಟಿ ಭಾಗ್ಯಗಳನ್ನ ಎಲ್ಲ ಸರ್ಕಾರಗಳು ಕೊಡ್ತಾ ಇದ್ದಾವೆ. ಇವತ್ತು ಅತಿ ಹೆಚ್ಚು 16,000 ಕೋಟಿ ರೂಪಾಯಿಗಳಷ್ಟು ಸಾಲವನ್ನ ಕೊಟ್ಟು ಅದನ್ನ ಮನ್ನಾ ಮಾಡಿ ಅವರಿಗೆ ಬಿಟ್ಟಿಯಾಗಿ ನಮ್ಮ ಸಾಮಾನ್ಯ ಜನರ ತೆರಿಗೆ ಹಣವನ್ನ ಬಿಟ್ಟಿಯಾಗಿ ಕೊಟ್ಟದ್ರ ಬಗ್ಗೆ ಯಾರು ಬಿಟ್ಟಿ ಭಾಗ್ಯ ಅಂತ ಯಾರು ಹೇಳೋದೇ ಇಲ್ಲ. ಆದ್ರೆ ಬಡವರಿಗೆ, ಸಾಮಾನ್ಯ ಜನರಿಗೆ, ಕಾರ್ಮಿಕರಿಗೆ, ರೈತರಿಗೆ ಕೊಡುವಂತಹ ಒಂದು ಅನುದಾನವನ್ನ ಮಾತ್ರ ಬಿಟ್ಟಿ ಅಂತ ಹೇಳೋದಕ್ಕೆ ಬಹಳ ಜನ ಮುಂದೆ ಇರ್ತಾರೆ. ಆದರೆ ಸಿದ್ದರಾಮಯ್ಯ ಅವರು ಅಂತಹ ಒಂದು ತಿಳುವಳಿಕೆಯನ್ನ ಬುಡಮೇಲು ಮಾಡಿದ್ರು. ನಿಜವಾಗಿಯೂ ಕೂಡ ಇಂತಹ ಕಾರ್ಯಕ್ರಮಗಳನ್ನ ನಾವು ಮಾಡಲೇಬೇಕು. ಮುಖ್ಯವಾಗಿ ನಾವಿವತ್ತು ಸಿದ್ದರಾಮಯ್ಯ ಅವರು ಅತಿ ಹೆಚ್ಚು ಬಜೆಟ್ಗಳನ್ನ ಮಂಡಿಸಿದ ವ್ಯಕ್ತಿ ಅಂತ ಹೇಳ್ತೀವಿ. ಮತ್ತೆ ನಾವು ಒಂದು ವಿಷಯವನ್ನ ಗಮನದಲ್ಲಿ ಇಟ್ಕೋಬೇಕು. ಹಿಂದೆ ವಾಜಪೇಯಿ ಸರ್ಕಾರ ಇದ್ದಾಗ ಒಂದು ಕಾಯ್ದೆ ಬರುತ್ತೆ, FRBM ಆಕ್ಟ್ ಅಂತೇಳಿ, ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತೇಳಿ. ಅಂದ್ರೆ ಯಾವುದೇ ಸರ್ಕಾರಗಳು ಇಷ್ಟಕ್ಕೆ ಮಾತ್ರ ನೀವು ಬಜೆಟ್ ಅನ್ನ ಕೊಡಬೇಕು, ಮತ್ತೆ ಈ ರೀತಿಯ ಜನರಿಗೆ ಕೊಡುವಂತಹ ಸಬ್ಸಿಡಿ ಮತ್ತಿತರ ಇತ್ಯಾದಿಗಳಿಗೆ ನೀವು ಕೊಡಬಾರ್ದು ಅನ್ನುವ ಕಂಡೀಷನ್ಗಳನ್ನೆಲ್ಲ ವಿಶ್ವ ಬ್ಯಾಂಕು ಅಥವಾ IMF ನ ಒಂದು ಅಣತಿಯ ಮೇರೆಗೆ ಈ ದೇಶದಲ್ಲಿ ಒಂದು ಕಾಯ್ದೆ ಬಂದಿತ್ತು. ಆದರೆ ಅದನ್ನ ನಮ್ಮ ರಾಜ್ಯ ಸರ್ಕಾರದಲ್ಲೂ ಕೂಡ ಆ ರೀತಿಯ ಒಂದು ಕಾಯ್ದೆಯನ್ನ ತಂದ್ವಿ. ಆದರೆ ಅದರ ಆಚೆಗೂ ಕೂಡ ಆ ಒಂದು ಹಣಕಾಸು ಶಿಸ್ತನ್ನ ಮೇಂಟೈನ್ ಮಾಡಿಕೊಂಡೆ ಸಾಮಾನ್ಯ ಜನರ ಪರವಾದಂತಹ ಇಂತಹ ಭಾಗ್ಯಗಳನ್ನ
ಅಥವಾ ಈಗ ಮೊನ್ನೆ ಅಧಿಕಾರಕ್ಕೆ ಬಂದ ಮೇಲೆ ಜಾರಿಗೆ ತಂದಂತಹ ಗ್ಯಾರಂಟಿಗಳನ್ನ ಕೊಡೋದು ಅದೊಂದು ಬದ್ಧತೆಯಿಂದ ಮಾತ್ರ ಸಾಧ್ಯ ಅಂತ. ಸೊ ಹಾಗಾಗಿ ಇಂತಹ ವಿಷಯಗಳಲ್ಲಿ ನಾವು ಸಿದ್ದರಾಮಯ್ಯ ಅವರ ಒಂದು ಸಾಮಾಜಿಕ ಬದ್ಧತೆಯನ್ನ ಯಾವ ಕಾರಣಕ್ಕೂ ಕೂಡ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಹೇಳ್ತಾರೆ ಇವರು ಕೇವಲ ಗ್ಯಾರಂಟಿಗಳನ್ನ ಜಾರಿಗೆ ತಂದ್ರು, ಬೇರೆ ಯಾವುದೋ ಅಭಿವೃದ್ಧಿ ಕೆಲಸ ಅಂತೇಳಿ. ನಾವು ಈ ದೇಶದಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ಅಭಿವೃದ್ಧಿಯ ಮಾನದಂಡವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಈ ಸಮಸ್ಯೆ ಇದೊಂದು ದೊಡ್ಡ ಸಮಸ್ಯೆ ಅಂತಾನೆ ಅನ್ಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು 2005ನೇ ಇಸ್ವಿನಲ್ಲಿ ನಮ್ಮ ದೇಶದ ಮಟ್ಟದಲ್ಲಿ ಜಾರಿಗೆ ಬಂದಂತಹ ಕೆಲವು ಕಾಯ್ದೆಗಳನ್ನು ನೋಡಿ. UPA 1 ಸರ್ಕಾರ ಇದ್ದಾಗ ಕೆಲವು ಬಹಳ ಪ್ರಮುಖವಾದದ್ದು RTE ಇರ್ಬೋದು, ಅಥವಾ ಮಹಾತ್ಮ ಗಾಂಧಿ ನರೇಗಾ ಇರ್ಬೋದು, ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು. ಈ ತರದ ಒಂದು ಯೋಜನೆಗಳು ಯಾಕಾಗಿ ಬಂದು ಅಂತ ಹೇಳಿದ್ರೆ, ಈ ಸಮಾಜದಲ್ಲಿ ಸಾಮಾನ್ಯ ಜನರು, ಕೂಲಿ ಕಾರ್ಮಿಕರು, ರೈತರ ಮಧ್ಯೆ ಒಂದಷ್ಟು ಕೊಳ್ಳುವ ಶಕ್ತಿ ಬರಲಿ ಅಂತ ಹೇಳಿ. ಯಾವಾಗಲೂ ಒಂದು ಆರ್ಥಿಕತೆ ಸಂಪೂರ್ಣ ಕುಸ್ತೋಗುತ್ತೆ ಅನ್ನೋ ಸಂದರ್ಭದಲ್ಲಿ ಜನರ ಕೈಯಲ್ಲಿ ಹಣ ಇರಲೇ ಇದ್ರೆ ಇಡೀ ಮಾರ್ಕೆಟ್ ಕುಸ್ತೋಗುತ್ತೆ, ಒಂದು ಮಾರುಕಟ್ಟೆ ಬಿಕ್ಕಟ್ಟು ಶುರುವಾಗುತ್ತೆ. ಇದೇ ಸಂದರ್ಭ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು 2ನೇ ಸಲ ಮುಖ್ಯಮಂತ್ರಿ ಆದ್ರು 2023 ಆ ಸಂದರ್ಭದಲ್ಲೂ ಕೂಡ ಕ್ರಿಯೇಟ್ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಅದಕ್ಕೆ ಹಿಂದೆ 2017-18ರಲ್ಲಿ ಬಂದಂತ ಒಂದು ಡಿಮಾನಿಟೈಸೇಷನ್ ಇರ್ಬೋದು, ಅಥವಾ ಬೇರೆ ಬೇರೆ ಕೇಂದ್ರ ಸರ್ಕಾರ ತಂದಂತಹ ಒಂದು ನೀತಿಗಳಿರ್ಬೋದು, ಅದೇ ರೀತಿ ಕೋವಿಡ್ ನಂತಹ ಒಂದು ಪರಿಸ್ಥಿತಿ ಇರ್ಬೋದು, ಇವೆಲ್ಲವೂ ಕೂಡ ಸಾಮಾನ್ಯ ಜನರನ್ನ ತುಂಬಾ ಬಸವಳಿಯೋ ರೀತಿ ಮಾಡಿತ್ತು. ಮತ್ತು ಅವರಿಗೆ ಒಂದು ದಿನನಿತ್ಯದ ಬದುಕು ಕಷ್ಟಕರ ಅನ್ನೋ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದ್ದಾಗ ಏನು ಗ್ಯಾರಂಟಿ ಸ್ಕೀಮ್ಗಳು ಬಂದ್ವು, ಇವು ಸಾಮಾನ್ಯ ಜನರನ್ನ ಕೈ ಹಿಡಿದ್ವು ಅಂತ ಹೇಳಿ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಇವು ಒಂದು ರೀತಿಯಲ್ಲಿ ಒಂದು ಆಸರೆ ಆದವು. ಅವ್ರಿಗೊಂದು ಸಣ್ಣ ಸೇವಿಂಗ್ಸ್ ಅನ್ನ ಮಾಡ್ಕೊಳ್ಳೋಕೆ ಸಾಧ್ಯ ಆಯ್ತು. ಇದೆಲ್ಲ ಕೂಡ ಒಂದು ಸಾಮಾಜಿಕ ಬದ್ಧತೆ ಇಲ್ದೇನೆ ಆಗುವಂಥದ್ದ. ಮತ್ತೆ ನೀವು ನೋಡಿ, ಕರ್ನಾಟಕ ಸರ್ಕಾರ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ಮೇಲೆ ಬೇರೆ ಬೇರೆ ಸರ್ಕಾರಗಳು ಕೂಡ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ವು. ಬಿಹಾರ ಅನೌನ್ಸ್ ಮಾಡ್ತು, ಮಹಾರಾಷ್ಟ್ರ ಅನೌನ್ಸ್ ಮಾಡ್ತು, ರಾಜಸ್ಥಾನ ಅನೌನ್ಸ್ ಮಾಡ್ತು, ತೆಲಂಗಾಣ ಮಾಡ್ತು. ಆದ್ರೆ ಯಾವುದೇ ಸರ್ಕಾರಗಳು ಕೂಡ ಯಾವುದೇ ದೇಶದ ಯಾವುದೇ ರಾಜ್ಯಗಳಲ್ಲೂ ಕೂಡ ಅವರು ಅನೌನ್ಸ್ ಮಾಡಿದ್ರಷ್ಟೇ, ಆದ್ರೆ ಸರಿಯಾಗಿ ಅದನ್ನ ಜಾರಿ ಮಾಡ್ಲಿಕ್ಕೆ ಕನಿಷ್ಠ ಒಂದು 6 ತಿಂಗಳು ಕೂಡ ಜಾರಿ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಆದರೆ ಅದನ್ನ ಏನು ಹೇಳಿದ್ರು ಅದೇ ರೀತಿಯಲ್ಲಿ ಇವತ್ತಿನವರೆಗೂ ಕೂಡ ಜಾರಿ ಮಾಡಲಿಕ್ಕೆ ಸಾಧ್ಯವಾಗಿದ್ದು ಸಿದ್ದರಾಮಯ್ಯ ಅವರ ಬದ್ಧತೆಯಿಂದ. ಹಾಗಂತ ಉಳಿದಕ್ಕೇನು ಅನುದಾನ ಇಲ್ವಾ? ಇಡೀ ನಮ್ಮ ಬಜೆಟ್ ನಲ್ಲಿ 50,000 ಕೋಟಿ 55,000 ಕೋಟಿಯಷ್ಟು ಗ್ಯಾರಂಟಿಗಳಿಗೆ ಕೊಟ್ಟು ಉಳಿದಂತಹ ಯೋಜನೆಗಳು ಕೂಡ ಬಂದಿದ್ದಾವೆ. ಆದರೆ ಈ ಕಾಂಗ್ರೆಸ್ ನಲ್ಲೇ ಇರುವಂತಹ ಹಲವಾರು MLAಗಳಿಗೆ ಅಥವಾ ಅನೇಕ ಲೀಡರ್ಗಳಿಗೆ ಇದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಅಥವಾ ಇದರ ಒಂದು ಮಹತ್ವವನ್ನ ಜನರಿಗೆ ಮನವರಿಕೆ ಮಾಡೋಕ್ಕೆ ಬರಲಿಲ್ಲ ಅಂತ ಹೇಳ್ಬೇಕಷ್ಟೇ. ಅದು ಒಂದು ರೀತಿ ದುರಂತ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ್ದು. ಸ್ನೇಹಿತರೆ, ಇವತ್ತು ಏನೇ ಟೀಕೆ ಟಿಪ್ಪಣಿಗಳು ಬಂದರೂ ಕೂಡ ಸಿದ್ದರಾಮಯ್ಯ ಅವರ ಒಂದು ರಾಜಕೀಯ ಆಡಳಿತ ಖಂಡಿತವಾಗಿಯೂ ಇಂತಹ ಬಹಳ ಮುಖ್ಯವಾಗುತ್ತೆ. ಸಿದ್ದರಾಮಯ್ಯ ಅವರು ಒಂದು ಕುರುಬ ಸಮುದಾಯದಿಂದ ಬಂದು ಒಂದು ರಾಜಕೀಯವಾಗಿ ಮುನ್ನೆಲೆಗೆ ಬಂದು, ಬಹಳ ಮುಖ್ಯವಾಗಿ ಯಾವುದೇ ಒಂದು ಕೌಟುಂಬಿಕವಾದಂತಹ ಹಿನ್ನೆಲೆ ಇಲ್ದೇನೆ, ಅವರ ಅಪ್ಪನೋ ಅಜ್ಜನೋ ದೊಡ್ಡ ರಾಜಕೀಯ ಲೀಡರ್ಗಳು ಅಥವಾ ಇನ್ಯಾರೋ ಭೂಮಾಲೀಕರುಗಳು ಇನ್ನೇನೋ ಆಗಿರ್ಲಿಲ್ಲ. ಒಬ್ಬ ಸಾಮಾನ್ಯ ಸೀದಾ ಸಾದಾ ವ್ಯಕ್ತಿಯಾಗಿ, ಒಬ್ಬ ಲಾಯರ್ ಆಗಿದ್ದಂತಹ ವ್ಯಕ್ತಿ ಬೇರೆ ಬೇರೆ ಲೋಹಿಯಾ ಅಥವಾ ನಂಜುಂಡು ಸ್ವಾಮಿ ಇಂತಹವರ ಒಂದು ಸಖ್ಯದಲ್ಲಿ ಒಂದು ಚಿಂತನೆಗಳನ್ನು ಬೆಳೆಸ್ಕೊಂಡು, ಸಮಾಜವಾದಿ ಚಿಂತನೆಗಳನ್ನ ಬೆಳೆಸ್ಕೊಂಡು, ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು, ಆನಂತರ ಆಕ್ಟಿವ್ ಪಾಲಿಟಿಕ್ಸ್ಗೆ ಬಂದು ಜನತಾದಳದಲ್ಲಿ ದೊಡ್ಡ ಮಟ್ಟಕ್ಕೆ ಒಬ್ಬ ನಾಯಕರಾಗಿ ಬೆಳೆದು, ಅದೇ ರೀತಿಯಾಗಿ ಹಿಂದುಳಿದ ಸಮುದಾಯಗಳ ಬಗ್ಗೆ, ಅದೇ ರೀತಿ ಕನ್ನಡದ ಬಗ್ಗೆ ಸಾಕಷ್ಟು ಅಭಿಮಾನವನ್ನ ಇಟ್ಕೊಂಡು ಕೆಲಸ ಮಾಡಿ ತನ್ನದೇ ಆದಂತ ಒಂದು ವರ್ಚಸ್ಸನ್ನ ಬೆಳೆಸ್ಕೊಂಡು ಇಡೀ ಕರ್ನಾಟಕದಲ್ಲಿ ಒಬ್ಬ ಅಪರೂಪದ ಮಾಸ್ ಲೀಡರ್ ಆಗಿದ್ದಿದೆಯಲ್ಲ, ಅದು ಸಿದ್ದರಾಮಯ್ಯ ಅವರ ನಿಜವಾದ ಒಂದು ಸಾಧನೆ. ಇವತ್ತು ಇಡೀ ಕರ್ನಾಟಕದ ಒಂದು ರಾಜಕಾರಣವನ್ನ ನಾವು ನೋಡಿದಾಗ ಒಬ್ಬ ಮಾಸ್ ಲೀಡರ್ ಅಂತೇಳಿ ನಮಗೆ ಯಾರನ್ನು ಕೂಡ ಅಷ್ಟು ಸುಲಭವಾಗಿ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಹಿಂದೆ ಹಾಗೆ ನೋಡಿದ್ರೆ ಬಂಗಾರಪ್ಪ ಇದ್ರು, ಅವರು ಕೂಡ ಒಂದು ಹಿಂದುಳಿದ ದೀವರು ಸಮುದಾಯದಿಂದ ಬಂದಂತಹ ಒಬ್ಬ ವ್ಯಕ್ತಿ. ಆನಂತರದಲ್ಲಿ ಇಡೀ ಕರ್ನಾಟಕದ ರಾಜಕಾರಣವನ್ನ ಒಂದು ದೊಡ್ಡ ಮಟ್ಟಕ್ಕೆ ಪ್ರಭಾವಿಸಿದಂತಹ ಮಾಸ್ ಲೀಡರ್. ಆನಂತರದಲ್ಲಿ ಯಡಿಯೂರಪ್ಪನ ನಾವು ಮಾಸ್ ಲೀಡರ್ ಅಂತ ಕರಿತೀವಿ, ಯಾಕಂದ್ರೆ ಲಿಂಗಾಯತ ಸಮುದಾಯಕ್ಕೆ ಒಂದು ದೊಡ್ಡ ಬೂಸ್ಟ್ ಕೊಟ್ಟಂತಹ ವ್ಯಕ್ತಿ ಒಂದು ಸಂದರ್ಭದಲ್ಲಿ.
ಅದು ಬಿಟ್ಟರೆ ನಮಗೆ ಒಂದು ರಿಯಲ್ ಮಾಸ್ ಲೀಡರ್ ಆಗಿ ಕಾಣುವಂಥದ್ದು ಸಿದ್ದರಾಮಯ್ಯ ಅವರೇ. ಸೊ ಹಾಗಾಗಿ ಈ ಒಂದು ಮಾಸ್ ಪಾಲಿಟಿಕ್ಸ್ ಮೂಲಕ ಬಂದು ಒಬ್ಬ ದೊಡ್ಡ ಸಮೂಹದ ನಾಯಕನಾಗಿ ಕೇವಲ ಒಂದು ಸಮುದಾಯಕ್ಕಲ್ಲದೇ ಎಲ್ಲ ಹಿಂದುಳಿದ ಸಮುದಾಯಗಳು ತಮ್ಮ ನಾಯಕನನ್ನ ಸಿದ್ದರಾಮಯ್ಯ ಅವರಲ್ಲಿ ಕಂಡುಕೊಂಡಿದ್ದು. ಈಗ ಕೆಲವರು ಆರೋಪ ಮಾಡ್ತಾರೆ, ನೋಡಿ ಸಿದ್ದರಾಮಯ್ಯ ಅವರು ಕುರುಬರಿಗೆ ಬಹಳ ಅನುಕೂಲ ಮಾಡ್ಕೊಂಡ್ರು ಅಂತ ಹೇಳಿ. ಹೌದು, ಯಾಕೆ ಮಾಡಬಾರ್ದು? ಯಾಕೆ ಅಂತ ಹೇಳಿದ್ರೆ ನಮ್ಮ ಇಡೀ ಕಳೆದ ಒಂದು 60-70 ವರ್ಷಗಳ ಇತಿಹಾಸದಲ್ಲಿ ಬಂದಂತಹ ಲಿಂಗಾಯತ ಸಮುದಾಯದ ಮುಖ್ಯಮಂತ್ರಿಗಳು 90% ಅಷ್ಟು ಲಿಂಗಾಯತರಿಗೆ ಮಾಡಿ 10% ಬೇರೆಯವರಿಗೆ ಮಾಡ್ತಾರೆ. ಒಕ್ಕಲಿಗ ಸಮುದಾಯದಿಂದ ಬಂದಂತಹ ಮುಖ್ಯಮಂತ್ರಿಗಳು 90% ಒಕ್ಕಲಿಗರಿಗೆ ಮಾಡಿ ಒಂದು 10% ಬೇರೆಯವರಿಗೆ ಮಾಡ್ತಾರೆ. ಬ್ರಾಹ್ಮಣ ಸಮುದಾಯದಿಂದ ಬಂದಂತವ್ರು 90% ಬ್ರಾಹ್ಮಣರಿಗೆ ಅನುಕೂಲ ಮಾಡಿ ಒಂದು 10% ಬೇರೆಯವರಿಗೆ ಮಾಡ್ತಾರೆ. ಆದ್ರೆ ಒಬ್ಬ ಕುರುಬ ಸಮುದಾಯದಿಂದ ಬಂದಂತಹ ಸಿದ್ದರಾಮಯ್ಯ ಅವರು ಒಂದು 10% ತಮ್ಮ ಸಮುದಾಯಕ್ಕೆ ಮಾಡಿ 90% ಬೇರೆ ಎಲ್ಲ ಸಮುದಾಯಗಳಿಗೂ ಮಾಡಿದ್ರೆ ಅವರನ್ನ ನೀವು ಒಬ್ಬ ಜಾತಿವಾದಿ ತನ್ನ ಜಾತಿಗೆ ಮಾಡ್ಕೊಂಡ ಹೇಳಕ್ಕಾಗತ್ತಾ? ಇನ್ನು ಮುಂದಿನ ಬಹುಶಃ ರಾಜಕೀಯ ಭವಿಷ್ಯದಲ್ಲಿ ಮತ್ತೊಬ್ಬ ಕುರುಬ ಸಮುದಾಯದ ನಾಯಕ ಬರೋದು ಇನ್ನು ಎಷ್ಟು ಶತಮಾನಗಳಾಗ್ಬೋದೋ ಗೊತ್ತಿಲ್ಲ. ಸೊ ಹಾಗಾಗಿ ಅದೊಂದು ಅವಕಾಶ, ಅವರ ಸಾಮರ್ಥ್ಯ ಮತ್ತು ಅವಕಾಶದ ಮೂಲಕ ಒಂದು ಸಮುದಾಯದ ವ್ಯಕ್ತಿ ಬಂದಾಗ ಅವರು ತಮ್ಮ ಸಮುದಾಯಕ್ಕೆ ಒಂದಷ್ಟು ಮಾಡಿಕೊಡಬೇಕಾಗದ್ದು ಅವರ ಜವಾಬ್ದಾರಿ. ಅದನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು ಅಥವಾ ಅದನ್ನ ಅತಿಯಾದಂಥ ಒಂದು ಟೀಕೆಗೊಳಪಡಿಸ್ಬೇಕು. ಇದು ಯಾವುದೇ ಸಮುದಾಯದವ್ರಿಗೂ ಆದ್ರೂ ಅಷ್ಟೇ. ಯಾಕಂತ ಹೇಳಿದ್ರೆ ಈ ಹಿಂದುಳಿದ ಸಮುದಾಯದಿಂದ ಬಂದು ಒಂದು ರಾಜಕಾರಣ ಮಾಡೋದು ಈ ಪ್ರಬಲವಾದಂತಹ ಬಲಾಢ್ಯ ಒಂದು ಸಮುದಾಯಗಳ ಪಾಲಿಟಿಕ್ಸ್ ಒಳಗಡೆ ಅಷ್ಟು ಸುಲಭ ಅಲ್ಲ. ಆದ್ರೆ ಅದನ್ನ ಸಿದ್ದರಾಮಯ್ಯ ಅವರು ಸಾಧಿಸಿದ್ದಾರೆ. ಆದ್ರೆ ಅವರು ಸಾಮಾಜಿಕ ನ್ಯಾಯ, ಈಗ ನೋಡಿ ನೀವು ಅವರು ಹಿಂದೆ ಆಗ್ಲಿ ಅಥವಾ ಈಗಾಗ್ಲಿ ಅವರ ಒಂದು ಮಂತ್ರಿಮಂಡಲವನ್ನು ನೀವು ತೆಗೆದು ನೋಡಿ, ಅದರಲ್ಲಿ ಪ್ರಾತಿನಿಧ್ಯವನ್ನ ನೋಡಿದಾಗ ಅವರು ಖಂಡಿತವಾಗಿಯೂ ಕೂಡ ಸಾಧ್ಯವಾದಷ್ಟು ಎಲ್ಲರಿಗೂ ಪ್ರಾತಿನಿಧ್ಯವನ್ನ ಕೊಡುವ ಒಂದು ಪ್ರಯತ್ನವನ್ನ ಮಾಡ್ಕೊಂಡಿದ್ದಾರೆ. ಇದನ್ನೇ ನೀವು ಹಿಂದೆ ಒಕ್ಕಲಿಗ ಮತ್ತೆ ಲಿಂಗಾಯತ ಸಿಎಂಗಳು ಬಂದಾಗ ನೀವು ಗಮನಿಸಿದ್ರೆ ಅಲ್ಲಿ ಯಾರಿಗೆ ಹೆಚ್ಚು ಪ್ರಾತಿನಿಧ್ಯ, ಅಲ್ಲಿ ಎಲ್ಲಾ ಹಿಂದುಳಿದ ಸಮುದಾಯಗಳಿಗೆ ಪ್ರಾತಿನಿಧ್ಯ ಇದೆಯಾ ಅಥವಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಬಹುಶಃ ಮೊನ್ನೆ ರಾಜೀನಾಮೆ ಕೊಟ್ಟಾಗ ನಮ್ಮ ಬಿಜೆಪಿ ಪಕ್ಷದ ಸುನಿಲ್ ಕುಮಾರ್ ಕೂಡ ಒಂದಿಷ್ಟು ಉದ್ದದ ಒಂದು ಮೆಸೇಜ್ ಅನ್ನ ಕಳಿಸ್ತಾರೆ. ನೋಡಿ ಕಾಂಗ್ರೆಸ್ ಪಕ್ಷದಿಂದ ದೊಡ್ಡ ಅನ್ಯಾಯ ಆಗೋಯ್ತು ಹಿಂದುಳಿದ ವರ್ಗಗಳಿಗೆ. ಒಬ್ಬ ಹಿಂದುಳಿದ ವರ್ಗದ ಲೀಡರ್ ಆಗಿದ್ದಂತಹ ಸಿದ್ದರಾಮಯ್ಯ ಅವರನ್ನ ಇವರು ಸಡನ್ ಏಕಾಏಕಿ ತೆಗೆದುಹಾಕಿಬಿಟ್ರು ಅಂತ ಹೇಳಿ. ಅಂದರೆ ಒಬ್ಬ ವಿರೋಧ ಪಕ್ಷದ ಬಿಜೆಪಿ ಪಕ್ಷದ ಒಬ್ಬ ನಾಯಕನಿಗೂ ಕೂಡ ಸಿದ್ದರಾಮಯ್ಯ ಅನ್ನೋರು ಎಂತಹ ಒಂದು ರಾಜಕೀಯವನ್ನ ಈ ನಾಡಿನಲ್ಲಿ ಕಟ್ಟಿದ್ರು ಮತ್ತು ಯಾರಿಗೆ ಒಂದು ಬಲವನ್ನ ತಂದುಕೊಟ್ರು ಅನ್ನೋದು ಅರಿವಾಗಿರ್ಬೇಕಾದ್ರೆ ಖಂಡಿತ ನಾವು ಸಿದ್ದರಾಮಯ್ಯ ಅವರಿಗೆ ಎದೆಯಾಳದ ಒಂದು ವಿದಾಯವನ್ನ ಹೇಳ್ಬೇಕಾಗುತ್ತೆ. ಅಂದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಎಲ್ಲರಿಗೂ ಈ ಸಂದರ್ಭದಲ್ಲಿ ಬಹಳಷ್ಟು ಬೇಸರ ಆಗಿದ್ದು ನಿಜ. ಹೀಗಾಗಬೇಕಾಗಿರಲಿಲ್ಲ. ಕಾಂಗ್ರೆಸ್ನ ಹೈಕಮಾಂಡು ಬೇರೆ ರೀತಿಯಲ್ಲಿ ಇದನ್ನ ನಿಭಾಯಿಸಬಹುದಿತ್ತು. ಆದರೆ ಸಡನ್ ಆಗಿ ಏಕಾಏಕಿಯಾಗಿ ಮಾಡಿದ್ರ ಬಗ್ಗೆ ಒಂದಷ್ಟು ಬೇಸರಗಳು ಖಂಡಿತವಾಗಿ ಇದೆ. ಆದರೆ ಅದನ್ನ ಸಿದ್ದರಾಮಯ್ಯ ಅವರು ಸ್ವೀಕರಿಸಿದ ರೀತಿ ಇತ್ತಲ್ಲ, ಅದು ಮಾತ್ರ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಬಹಳ ಪ್ರಬುದ್ಧತೆಯಿಂದ ಬಹಳ ಘನತೆಯಿಂದ ಅದನ್ನ ನಿಭಾಯಿಸಿದ್ರು. ಹಾಗಾಗಿ ನಾವು ಇಡೀ ಕರ್ನಾಟಕದ ಜನತೆಯ ಪರವಾಗಿ ಒಬ್ಬ ಮುಖ್ಯಮಂತ್ರಿಯಾಗಿ, ಒಬ್ಬ ಶ್ರೇಷ್ಠ, ಒಬ್ಬ ಮಹಾನ್ ಆಡಳಿತಗಾರನಾಗಿ ಆಡಳಿತವನ್ನು ಕೊಟ್ಟಂತಹ ಮಾನ್ಯ CM ಸಿದ್ದರಾಮಯ್ಯ ಅವರಿಗೆ ನಾವು ನಮ್ಮ ಎದೆಯಾಳದ ನಮನಗಳನ್ನು ಸಲ್ಲಿಸೋಣ. ಮಾನ್ಯ ಸಿದ್ದರಾಮಯ್ಯ ಅವರೇ, ನೀವು ಈ ಕರ್ನಾಟಕದ ರಾಜಕಾರಣದಲ್ಲಿ ಇನ್ನೂ ಸಕ್ರಿಯವಾಗಿ ಇರಬೇಕು ಮಾತ್ರವಲ್ಲ, ನೀವು ಘೋಷಣೆ ಮಾಡಿದ್ದೀರಾ, ನಾನು ಈ ಕೋಮುವಾದಿಗಳ ವಿರುದ್ಧ ನನ್ನ ಜೀವನದ ಕೊನೆ ಉಸಿರಿರೋವರೆಗೂ ಕೂಡ ಹೋರಾಟ ಮಾಡ್ತೀನಿ ಅಂತ ಹೇಳಿ. ಅಫ್ಕೋರ್ಸ್ ನಾವು ಕೋಮುವಾದಿಗಳನ್ನ ನಿಯಂತ್ರಣ ಮಾಡೋ ವಿಷಯದಲ್ಲಿ ನಿಮ್ಮಿಂದ ಬಹಳಷ್ಟು ನಿರೀಕ್ಷೆ ಮಾಡಿದ್ವಿ, ಬೇರೆ ರೀತಿಯಲ್ಲಿ ನಿರೀಕ್ಷೆ ಮಾಡಿದ್ವಿ. ಅದು ಆಗ್ಲಿಲ್ಲ ಅನ್ನೋ ನೋವು ನಮಗೆ ಇದೆ. ಆದರೆ ಖಂಡಿತವಾಗಿಯೂ ಇಡೀ ಕರ್ನಾಟಕದ ಜನತೆ ಈ ಕೋಮುವಾದಿ ರಾಜಕೀಯ ಅಥವಾ ಜಾತಿ ರಾಜಕೀಯ ಈ ತರದ ಒಂದು ದುರಭಿಮಾನದ ರಾಜಕೀಯದಿಂದ ಕರ್ನಾಟಕವನ್ನ ಕಾಪಾಡೋದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಆಗಿದೆ ಮತ್ತು ಸಾಮಾಜಿಕ ನ್ಯಾಯವನ್ನು ಉಳಿಸ್ಕೊಳ್ಳೋದು ಕೂಡ ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಈ ವಿಷಯದಲ್ಲಿ ಮುಂದೆ ಕೂಡ ನೀವೇ ನಮ್ಮೆಲ್ಲರ ನಾಯಕರಾಗಿರ್ತೀರಿ ಅಂತ ಹೇಳ್ತಾ ಇದುವರೆಗೆ ಕಾರ್ಯಕ್ರಮ ವೀಕ್ಷಿಸಿದ ನಿಮಗೆಲ್ಲ ವಂದನೆಗಳು. ಮತ್ತೆ ನೋಡ್ತಾ ಇರಿ ಕನ್ನಡ ಪ್ಲಾನೆಟ್.